ಇದನ್ನು ತಾಲೂಕು ವಿಧಾನಸೌಧ ಅಂತ ಕರಿತೀವಿ. ಈ ವಿಧಾನಸೌಧದ ಒಳಗಡೆ ಪ್ರವೇಶಿಸುತ್ತಿದ್ದಂತೆ ಮೇಲ್ಗಡೆ ಒಂದು ಲೈನ್ ಕಾಣುತ್ತೆ, ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ. ಒಳಗಡೆ ಇರುವ ಅಧಿಕಾರಿಗಳೆಲ್ಲರೂ ಪೂಜಾರಿಗಳು, ಹೊರಗಡೆಯಿಂದ ಬರುವ ಜನಸಾಮಾನ್ಯರು, ಭಕ್ತರು. ಆ ಪೂಜಾರಿಗಳಿಗೆ ಕಾಣಿಕೆ ಕೊಟ್ಟಾಗ ಮಾತ್ರ ಜನಸಾಮಾನ್ಯರ ಕೆಲಸವಾಗುತ್ತೆ. ಆ ಕಾಣಿಕೆ ಬಲವಂತದಿಂದ ತೆಗೆದುಕೊಳ್ಳುತ್ತಾರೆ. ಇಲ್ಲಿ ಲಂಚತನ ಮತ್ತು ಭ್ರಷ್ಟತನಕ್ಕೆ ಒಂದು ಚಿಕ್ಕ ವ್ಯತ್ಯಾಸ ಹೇಳ್ಬೋದು. ಏನಂದ್ರೆ, ಲಂಚ ಅಂದರೆ ಅಧಿಕಾರಿಗಳು ಜನಸಾಮಾನ್ಯರಿಂದ ಬಲವಂತವಾಗಿ ತೆಗೆದುಕೊಳ್ಳುವ ಹಣ. ಇನ್ನು ಭ್ರಷ್ಟಾಚಾರ ಎಂದರೆ ಜನಸಾಮಾನ್ಯರು ತಮ್ಮ ಕೆಲಸವನ್ನು ಮಾಡಿಕೊಡುವುದಕ್ಕಾಗಿ ಅಧಿಕಾರಿಗಳಿಗೆ ಕೊಡುವ ಹಣ. ಅಂದರೆ ಇದರಲ್ಲಿ ಅಧಿಕಾರಿ ಮತ್ತು ಜನಸಾಮಾನ್ಯರು ಪರಸ್ಪರ ಇಬ್ಬರು ಹಣದ